ಬೆಂಗಳೂರಿಂದ ಯಶವಂತಪುರ ಕಾನ್ಸ್ಟಿಟ್ಯುನ್ಸಿ ಇಲ್ಲಿ ನಾವು ವಾಸ ಇರೋದು. ಇದು ನಂದು 5ನೇ ಆಷಾಢ ಶುಕ್ರವಾರದ್ದು ಅನ್ನದಾನ. ತಾಯಿ ಆಶೀರ್ವಾದದಿಂದ 5ನೇ ಆಷಾಢ ಶುಕ್ರವಾರದ ಅನ್ನದಾನದ ಅವಕಾಶ ಸಿಕ್ಕಿದೆ. ನಮ್ಮ ಮೊದಲನೇ ಸತಿ ನನಗೆ ಇದು 2022ರಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರು ಹಾಗೂ ಆಗಿನ ಸಹಕಾರ ಸಚಿವರಾದ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡರು ಅವರ ಆಶೀರ್ವಾದದಿಂದ ನನಗಿಲ್ಲಿ ಈ ಸೇವೆ ಮಾಡೋ ಅವಕಾಶ ಸಿಕ್ಕಿತ್ತು. ಇದರಿಂದ ನಾನು ನಿರಂತರವಾಗಿ 5ನೇ ವರ್ಷ ಈ ಸೇವೆ ಮಾಡ್ತಾಯಿದ್ದೀವಿ. ನಾವು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ನೈಟು 10 ಗಂಟೆ ತನಕ ನಾವಿಲ್ಲಿ ನಿರಂತರವಾಗಿ ಅನ್ನಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಭಕ್ತರು ಅಲ್ಲಿಂದ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ 10 ಗಂಟೆ ತನಕ ಎಷ್ಟು ಜನ ಬಂದ್ರೂ ಅಷ್ಟು ಜನಕ್ಕೂ ನಾವು ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ದಿವಾಕರ್ ಅಂತ ಮಹೇಶ್ ನನ್ನ ಆತ್ಮೀಯರು, ನನ್ನ ತುಂಬ ವರ್ಷದಿಂದ ನನ್ನ ಸ್ನೇಹಿತರವರು. ನಾವು ಬೇಸಿಕಲಿ ಮ್ಯಾಂಗ್ಳೂರ್ ಆದರೂ ಕೂಡ ಮೈಸೂರಲ್ಲೇ ಸೆಟ್ಲಾಗಿರೋದು. ನಾವು ಪ್ರತಿ ಶುಕ್ರವಾರ ಈ ತಾಯಿ ಆಶೀರ್ವಾದ ತೊಗೊಳಕ್ಕೆ ಬರ್ತೀವಿ. ಸುಮಾರು 23 ವರ್ಷದಿಂದ ನಾನು ಮೈಸೂರಲ್ಲಿದ್ದೀನಿ. ಈ ಮಹೇಶ್ ಅನ್ನೋರು ಈ ಒಂದು ಅದ್ಭುತವಾದಂಥ ಸೇವೆಯನ್ನು ಮಾಡೋದು ನಮಗೆ ತುಂಬ ಖುಷಿ ತರೋದು. ಏನಕ್ಕೆಂದರೆ ಎಷ್ಟೋ ಜನರ ಹತ್ರ ದುಡ್ಡಿರ್ಬೋದು, ಎಷ್ಟು ಕೋಟ್ಯಾಧಿಪತಿ ಆಗಿರ್ಬೋದು, ಇಂಥ ಒಂದು ಹೃದಯವಂತಿಕೆ ಇರೋದು ಎಷ್ಟೋ ಅಲ್ಪ ಸ್ವಲ್ಪ ಅಂತ ಹೇಳ್ಬೋದು. ಅಂಥ ಒಂದು ಎಷ್ಟೇ ಜನ ಬಂದರೂ ಕೂಡ ಈ ಸುಮಾರು 5 ವರ್ಷಗಳಿಂದ ಸತತವಾಗಿ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಈ 4ನೇ ಆಷಾಢದಂದು ಇವರ ಈ ಅನ್ನದಾನ ಆಗಲಿ, ಟಿಫನ್ ಆಗಲಿ ಎಲ್ಲ ಪ್ರತಿ ಆ ಫುಲ್ ದಿವಸದ ಒಂದು ಮಹಾಪ್ರಸಾದವನ್ನು ಮಾಡ್ತಿರೋದು ಇದು ಎಲ್ಲರಿಗೊಂದು ಖುಷಿ ಪಡುವಂಥ ವಿಚಾರ, ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ಬೋದು. ಅವರಿಗೆ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಅವರ ಎಲ್ಲ ಸಕಲ ಸೌಲಭ್ಯ ಎಲ್ಲವೂ ಯಶಸ್ವಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದಾಗಲಿ. ಮೈಸೂರು ತಾಯಿ ಚಾಮುಂಡೇಶ್ವರಿಯ ಆಷಾಢ ಈ ಶುಭ ಮಾಸದಲ್ಲಿ ನಮ್ಮ ಆತ್ಮೀಯ ಮಿತ್ರರು ಆಗಿರುವಂತಹ ಬೆಂಗಳೂರಿನ ಉದ್ಯಮಿಗಳು ಶ್ರೀಯುತ ಮಹೇಶ್ರವರು ಸತತ 5 ವರ್ಷಗಳಿಂದ ಇಲ್ಲಿ ದಾಸೋಹ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಪ್ರತಿ ಆಷಾಢದ 3ನೇ ಶುಕ್ರವಾರದಂದು 4ನೇ ಶುಕ್ರವಾರದಂದು ಈ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಸರಿಸುಮಾರು 50,000ಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ದಾಸೋಹವನ್ನು ಸ್ವೀಕರಿಸ್ತಾ ಭಕ್ತರು ಇಲ್ಲಿ ಇವರಿಗೆ ಶುಭವನ್ನು ಹಾರೈಸಿದ್ದಾರೆ. ತಾಯಿ ಚಾಮುಂಡೇಶ್ವರಿ, ಯಾಕೆಂದರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ ಅಂಥ ಸೌಭಾಗ್ಯವನ್ನು ಕರುಣಿಸಿದ ಮಹೇಶಣ್ಣನಿಗೆ ತಾಯಿ ಚಾಮುಂಡೇಶ್ವರಿ ದೇವಿ ಇನ್ನಷ್ಟು ಶಕ್ತಿಯನ್ನು ನೀಡಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಈ ಮಹಾಪ್ರಸಾದವನ್ನು ರೆಡಿ ಮಾಡಿಕೊಡೋದು, ರುಚಿಯಾದ ಅಡುಗೆಯನ್ನು ಮಾಡಿ ಎಲ್ಲರಿಗೆ ಸಂತೋಷ ಪಡುವಂಥದ್ದು ನಮ್ಮ ರಾಜನ್ನವರು. ಇವರು ಮೈಸೂರಿನವರೇ, ಸುತ್ತೂರು ಮಠದವರು, ಭಕ್ತರು. ಭಾರಿ ಒಂದು ಹೃದಯವಂತಿಕೆಯಿಂದ, ಒಂದು ಖುಷಿಯಿಂದ ನಾನು ನೋಡಿದ್ದೀನಿ ಇವ್ರನ್ನ ಸುಮಾರು ವರ್ಷದಿಂದ. ಆ ತಾಯಿ ಆಶೀರ್ವಾದ ಸಂಪೂರ್ಣ ಇವರಿಗೆ ಇದೆ. ತುಂಬ ಖುಷಿಯಾಗಿ ನಾವು ನಿನ್ನೆ ರಾತ್ರಿ ಕೂಡ ಬಂದಾಗ ಕೂಡ 1 ನಿಮಿಷ ಕೂಡ ಅವರು ಸುಮ್ಮನೆ ಕೂರಲ್ಲ. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಈ ಒಂದು ಕ್ಷೇತ್ರಕ್ಕೆ ಸಿಕ್ಕಿರೋದು ಇದೆಲ್ಲ ನಮ್ಮೆಲ್ಲರ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಮಹಾತಾಯಿ ಇವರಿಗೆ ಆಶೀರ್ವಾದವನ್ನು ಮಾಡಲಿ, ಆಶೀರ್ವಾದ ಕೊಟ್ಟಿದ್ದಾರೆ, ಇನ್ನೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾಮುಂಡೇಶ್ವರಿ ಪಾದದಲ್ಲಿ ನಮಸ್ಕರಿಸುತ್ತಾ ಆಷಾಢ ಶುಕ್ರವಾರದ ಲಾಸ್ಟ್ ಶುಕ್ರವಾರದ 5ನೇ ವರ್ಷದ ಮಹೇಶಣ್ಣನವರು, ನಾನು ಇಲ್ಲಿ ಸುಮಾರು ಆಷಾಢ ಶುಕ್ರವಾರಕ್ಕೆ 2ನೇ ಶುಕ್ರವಾರ ತಂಬು ಸರ್ ಅಂತ ಕೊಯಂಬತ್ತೂರವರು 16ನೇ ವರ್ಷ ಆಯಿತು. ಅವ್ರ ಹತ್ರ ನಾನು ಮಾಡ್ತಾಯಿದ್ದೆ. ಆವಾಗ ಮಹೇಶಣ್ಣ ಒಂದು ಸರಿ ಬಂದು ನಾನು ಮಾಡಿಸ್ಬೇಕು ಅಂದಾಗ ಆಯಿತು ಬನ್ನಿ ಮಹೇಶಣ್ಣ ಅಂದರು. ಅವ್ರು ಏನಂದರು ಬಂದು ಅಂದರೆ, ರಾಜಣ್ಣ ಇಷ್ಟು ಜನ ಏನಿಲ್ಲ ನೀವು ಬನ್ನಿ ಹೋಗಿ ಅಂದೆ ಅಷ್ಟೇ. ಅವ್ರು ಎಷ್ಟು ಖುಷಿ ಆಯಿತು ಅಂದರೆ ಬಂದು ನಾನು ಸುಮ್ಮನೆ ಇನ್ನು ಮಾಡ್ಬಿಟ್ಟು ಹೋದರು. ಆಗ ಅನಿಸ್ತು ನನಗೆ ಚಾಮುಂಡೇಶ್ವರಿ ತಾಯಿ ನನಗೆ ಇಂಥ ಜನ ಕೊಡ್ತಾಯಿದ್ದಾರೆ ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅನಿಸ್ತು. ಅದಕ್ಕಿಂತ ಮುಂಚೆ ನಿಮ್ಗೇನು ಹೇಳ್ತೀನಿ ಅಂದರೆ, ನಾನು ಈ ಮಠಕ್ಕೆ ಇವತ್ತು ನಾನು ಇಲ್ಲಿ ಈ ಮಠಕ್ಕೆ ಈ ಟಿ ವಿಲಿ ಮಾತಾಡ್ತೀನಿ ಅಂದರೆ ಸುತ್ತೂರು JSS ಮಠದ ಬುದ್ಧಿಯವರ ಆಶೀರ್ವಾದ ಹೆಂಗಿದೆ ಅಂದರೆ, ನನಗೆ ಬುದ್ಧಿಯವರು, ನಾನು ಈ ಮಠಕ್ಕೆ 22-23 ವರ್ಷದಿಂದ ಅವ್ರ ಹತ್ರ ಬೆಳೆದು ನಾನು ಇಲ್ಲಿ ಇಷ್ಟು ಮಟ್ಟಿಗೆ ಇವರೆಲ್ಲ ಸಂಪರ್ಕ ಆಗಬೇಕು ಅಂದರೆ ಅವ್ರ ಆಶೀರ್ವಾದ ಒಂದು ಸತ್ತಲ್ಲ 100 ಸತಿ ಹೇಳಿದ್ರು ಆಗಲ್ಲ. ಅವ್ರ ಆಶೀರ್ವಾದ ಹಿಂಗೆ ನನ್ನ ಸಹಾಯಗಂಟ ನನ್ನ ಕೊನೆ ತನಕಟ್ಟೆ ಇರಲಿ ಅಂತ ಹೇಳ್ತಾ ಈ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ಒಂದು ಸರಿ ಯಾವಾಗಲೂ ಆ ರೋಡ್ ಹತ್ರ ನಮ್ಮ ಒಂದು ಚಾಮುಂಡಿ ಪಾದ ಹತ್ರ ಒಂದು ಸರಿ ಅಡ್ಬಿದ್ದು ತಾಯಿ ನನಗೆ ಏನಾರ ಒಂದು ಅವಕಾಶ ಮಾಡಿಕೊಡ್ಲಿ ನನಗೆ ಬೆಟ್ಟಲ್ಲಿ ಮಾಡೋಕ್ಕಂತ ಕೇಳಿದೆ. ಯಾವಾಗ ಅಂದರೆ ಒಂದು 20 ವರ್ಷದಿಂದ. ಆಗ ತಾಯಿ ಏನೋ ಒಂದು ಯಾರೋ ಸಣ್ಣ ಪುಳಿಯೋಗರೆ ಅದೆಲ್ಲ ಮಾಡ್ತಾಯಿದ್ರು. ಅದಾದ ನಂತರ ಕೊಯಂಬತ್ತೂರು ತಂಬು ಸರ್ ಅವ್ರದ್ದು 16ನೇ ವರ್ಷ, ಸುನಂದ ಗಿರೀಶ್ ಅವ್ರದ್ದು, ಶಾಮನೂರು ಶಿವಶಂಕರಪ್ಪನವ್ರದ್ದು ಅವರು 15ನೇ ವರ್ಷ, ಮಹೇಶ್ ಅಣ್ಣನವ್ರದ್ದು 5ನೇ ವರ್ಷ, ಮತ್ತು ಇನ್ನೊಬ್ಬರು ನಂದೀಶ್ ರೆಡ್ಡಿ ಅನ್ನೋರು
ಎಕ್ಸ್-MLA ಅವ್ರದ್ದು 3ನೇ ವರ್ಷ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಇಂಥ ಭಾಗ್ಯ ಸಿಕ್ಕಿದೆ ಅಂದರೆ, ಇಂಥ ಅಣ್ಣ ತಮ್ಮದಿರು ಇಂಥವ್ರು ಇವ್ರು ಸಂತೋಷದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇದು ನನ್ನ ಪುಣ್ಯ ಸಿಗಬೇಕು ಅಂದರೆ ಎಲ್ಲಕ್ಕೂ ಸಿಕ್ಕಲ್ಲ. ಮೈಸೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಕೋಟಿಗಟ್ಟಲೆ ಮಡಗಿರೋದಿದ್ದಾರೆ. ಆದರೂ ಬೆಂಗಳೂರಿನ ಬಂದು ಇಷ್ಟು ಸಂತೋಷ ಮಾಡ್ತಾಯಿದ್ದಾರೆ ಅಂದರೆ ಇವ್ರಿಗೆ ತಾಯಿ ಎಷ್ಟು ಈ ಉತ್ಸವ ಕೊಟ್ಟಿರ್ಬೇಕು. ಇಲ್ಲಿ ಮೈಸೂರಲ್ಲಿ ಕಮ್ಮಿ ಅಂತ ಜನ ಒಬ್ಬರು ಮಾಡಿಸ್ಬೋದು, ಅಂಥ ಜನ ಇದ್ದಾರೆ. ಆದರೂ ಬೆಂಗಳೂರಿಂದ ಇವ್ರಿಗೆ ಬಂದು ಇವ್ರಿಗೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಇವ್ರು ಎಷ್ಟು ಪುಣ್ಯ ಮಾಡಿರೋ ತಾಯಿ ತಂದೆ. ಇಂಥ ಜಾಗ ಸಿಕ್ಕಿದೆ ಅಂದರೆ ಇವರು ಕೊನೆ ತನಕಂಟಲ್ಲ, ಇವ್ರ ಮಕ್ಕಳು ಸುಧಾ ಮಾಡಲಿ. ನಾನು ಹಿಂಗೆ ಸದಾ ಇದೇ ಥರ ಅವಕಾಶ ಸಿಕ್ಕರೆ ತಾಯಿ ಶಕ್ತಿ ಕೊಡಲಿ ಕೈಯಲ್ಲಿ ದುಡಿಯೋಕ್ಕೆ. ಹಾಗೆ ಈ ಥರ ಎಲ್ಲ ನಾನು ಬೆಳೆಯೋಕ್ಕೆ ನನ್ನ ಜೊತೆ ಕೆಲಸ ಮಾಡ್ತಿರೋ ಸೋದರರು, ಅಣ್ಣ ತಮ್ಮದಿರು, ನಾನು ಇವತ್ತು ಈ ಮಟ್ಟಕ್ಕೆ ಇರಬೇಕು ಅಂದರೆ ಅವರ ಸಹಕಾರ. ಅವರೆಲ್ಲ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ತರಕಾರಿ ಹೆಚ್ಚಿ ಬಡ್ಸೋಕ್ಕೆ ಬಂದರು, ಅವರೆಲ್ಲ ತುಂಬ ನನ್ನ ಈ ಮಟ್ಟಿಗೆ ಬೆಳಿಬೇಕಾದ್ರೆ ಅವ್ರು ತುಂಬ ಸಹಕಾರ ಇದೆ ಅಂತ ಹೇಳ್ತಾ, ಈ ಮಹೇಶ್ ಅಣ್ಣ ಅವರು ಆಗ್ಬೋದು, ಜೊತೆಲಿ ಅಣ್ಣ ಅವ್ರು ಇರ್ಬೋದು, ಇದೇ ಥರ ಇವರು ನನ್ನಲ್ಲಿ ಯಾವುದೋ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಅದನ್ನು ಮನ್ಸಿಗೆ ಹಾಕೋದು ಗೊತ್ತಾಗಂತೂ ಮಾಡಲ್ಲ, ಗೊತ್ತಿಲ್ಲದೆ ಮಾಡಿದರೆ ಮನ್ಸಿಗೆ ಹಾಕೋದೆ. ಸ್ವತಃ ನಾನು ಇನ್ನೂ 10 ವರ್ಷ ಅಲ್ಲ 20 ವರ್ಷ ಶಕ್ತಿ ಕೊಡಲಿ ಇವ್ರ ಜೊತೆ ಮಾಡೋಕ್ಕೆ ಸಿದ್ಧನಿದಂತೆ. ನಮಸ್ಕಾರ. MNR ಕ್ಯಾಟರ್ಸ್, ರಾಜು, ಮೈಸೂರು.